ಫ್ರೆಂಡ್ಸ್, ನಾವೆಲ್ಲ ಇವತ್ತು ಉತ್ತನಹಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಉತ್ತನಹಳ್ಳಿ ದೇವಸ್ಥಾನ ನಮ್ಮ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಇರುವಂಥ ದೇವಸ್ಥಾನ. ಇದು ತುಂಬ ಪ್ರಸಿದ್ಧಿ ಪಡೆದ ದೇವಸ್ಥಾನ ಆಗಿದೆ. ಈ ಉತ್ತನಹಳ್ಳಿನಲ್ಲಿ ಇರುವಂಥ ದೇವರು ಜ್ವಾಲಾಮುಖಿ ತ್ರಿಪುರ ಸುಂದರಮ್ಮಣಿ. ಇವರನ್ನ ಚಾಮುಂಡೇಶ್ವರಿ ತಾಯಿಯ ಸಹೋದರಿ ಅಂತ ಹೇಳ್ತಾರೆ. ಈ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನ ಮೈಸೂರಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಏನು ವಿಶೇಷ ಇದು? ಸೀರೆ ಉಡಿಸಿ ದೇವರಿಗೆ ನನ್ನ ಕಷ್ಟಗಳೆಲ್ಲ ನಿನ್ನ ಮಡ್ಡಿಗೆ ಹಾಕಂತ ಕೊಡೋದು ತಾಯಿಗೆ. ಫ್ರೆಂಡ್ಸ್, ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ತಟ್ಟೆ ಒಳಗಡೆ ಇರೋವಂಥ ಈ ಮಡ್ಲಕ್ಕಿ ಅಂದರೆ ಸ್ಯಾರಿ, ಕುಂಕುಮ, ಅರ್ಶಿನ ಕುಂಕುಮ, ಹಣ್ಣು, ಹೂವು ಇದೆಲ್ಲನೂ ಸೇರಿಸಿದ್ರೆ ಮಡ್ಲಕ್ಕಿ ಅಂತಾರೆ. ಈ ಮಡ್ಲಕ್ಕಿನ ದೇವರಿಗೆ ತಗೊಂಡೋಗಿ ಕೊಟ್ಟರೆ ಅದು ನಮ್ಮ ಕಷ್ಟಗಳು ಏನಿದೆ ಅದನ್ನೆಲ್ಲ ನೀನು ಮಡ್ಲಿಗೆ ಹಾಕೋ ತಾಯಿ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ, ಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಉತ್ತನಹಳ್ಳಿನಲ್ಲಿರುವಂತಹ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವ್ರನ್ನ ತಾಯಿ ಚಾಮುಂಡೇಶ್ವರಿ ದೇವಿಯ ಸಹೋದರಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾದ ದಿನ ಇದ್ದಿದ್ರಿಂದ ತುಂಬ ಜನ ಸೇರಿದ್ರು. ಪೂರ್ತ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿಸಿದ್ರು ಇವತ್ತಿನ ಪೂಜೆ ವಹಿಸ್ಕೊಂಡಿದ್ದವರು. ದೇವಿಯ ಹುಟ್ಟಿಗೆ ಕಾರಣ ಏನು ಅನ್ನೋದಕ್ಕೆ ಒಂದು ಕಥೆ ಇದೆ ಫ್ರೆಂಡ್ಸ್. ಅದೇನಂದರೆ, ಒಮ್ಮೆ ರಾಕ್ಷಸ ಮಹಿಷಾಸುರನು ಸ್ವರ್ಗ ಮತ್ತು ಭೂಮಿನ ವಿನಾಶ ಮಾಡೋದಕ್ಕೆ ಅಂತಲೇ ಹೊರಟಾಗ ಎಲ್ಲ ದೇವತೆಗಳು ಶಿವ ಮತ್ತು ವಿಷ್ಣುನ ಸಂಪರ್ಕ ಮಾಡ್ತಾರಂತೆ. ಆಗ ಶಿವ ಮತ್ತು ವಿಷ್ಣು ಈ 2 ಶಕ್ತಿಗಳಿಂದ ಒಂದು ದೇವಿಯ ಜನನವಾಯ್ತಂತೆ. ಆ ದೇವಿಯೇ ಚಾಮುಂಡೇಶ್ವರಿ ತಾಯಿ. ಮಹಿಷಾಸುರನನ್ನ ಸಂಹಾರ ಮಾಡೋದಕ್ಕೆ ಅಂತ ಯುದ್ಧ ಕೊಟ್ಟಾಗ ಆ ಯುದ್ಧ ಸುಮಾರು ವರ್ಷಗಳ ಕಾಲ ನಡೀತಂತೆ. ಆ ಯುದ್ಧ ನಡೆಯುವಾಗ ರಾಕ್ಷಸನ ಸಂಹಾರ ಮಾಡೋ ವೇಳೆ ಅವನಿಂದ ಬರ್ತಾ ಇದ್ದಿದ್ದ ರಕ್ತ ಒಂದೊಂದು ಹನಿಗಳು ಭೂಮಿಗೆ ಬಿದ್ದರೆ ಆ ಒಂದೊಂದು ಹನಿಯಿಂದ ಒಂದೊಂದು ರಾಕ್ಷಸ ಹುಡ್ತಾ ಇದ್ನಂತೆ. ರಕ್ತ ಹರಿದು ಅವನು ಒಂದೊಂದು ರಾಕ್ಷಸ ಆಗ್ತಾ ಇದ್ದದನ್ನು ಅರಿತ ಚಾಮುಂಡೇಶ್ವರಿ ತಾಯಿಯು ತ್ರಿಪುರ ಸುಂದರಮ್ಮಣಿ ತಾಯಿಯನ್ನ ಸೃಷ್ಟಿ ಮಾಡಿದ್ರಂತೆ. ನಂತರ ಚಾಮುಂಡೇಶ್ವರಿ ತಾಯಿ ರಾಕ್ಷಸನ ಸಂಹಾರ ಮಾಡಲು ಯುದ್ಧನ ಮುಂದುವರಿಸ್ತಾರಂತೆ. ಆಗ ಆ ರಾಕ್ಷಸನ ಒಂದು ಚೂರು ರಕ್ತವು ನೆಲಕ್ಕೆ ತಲುಪದಂತೆ ತಾಯಿ ತ್ರಿಪುರ ಸುಂದರಿಯು ತನ್ನ ನಾಲಿಗೆಯನ್ನು ಚಾಚಿ ವಿಸ್ತಾರ ಮಾಡ್ತಾರಂತೆ. ಹೀಗೆ ತನ್ನ ನಾಲಿಗೆಯನ್ನು ಚಾಚಿ ವಿಸ್ತಾರ ಮಾಡಿ ಅವನ ರಕ್ತನ ಒಂದು ಚೂರು ನೆಲಕ್ಕೆ ಬೀಳ್ದಂತೆ ಮಾಡಿದ್ರಿಂದ ತಾಯಿ ಚಾಮುಂಡೇಶ್ವರಿಯು ಆ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಸುಲಭ ಆಯ್ತಂತೆ. ಗರ್ಭಗುಡಿಲಿರೋ ವಿಸ್ತರಿಸಿದ ನಾಲಿಗೆಯುಳ್ಳ ಈ ತಾಯಿಯ ವಿಗ್ರಹವನ್ನು 5 ಲೋಹಗಳ ಸಂಯೋಜನೆಯಿಂದ ನಿರ್ಮಿಸಲಾಗಿದೆಯಂತೆ. ಫ್ರೆಂಡ್ಸ್, ಈ ವಿಶೇಷವಾದ ದಿನ ತಾಯಿ ದರ್ಶನಕ್ಕೆ ಅಂತ ಶಾಸಕರಾದ ಶ್ರೀ GT ದೇವೇಗೌಡ ಕೂಡ ಆಗಮಿಸಿದ್ರು. ಇವತ್ತಿನ ಪೂಜೆಯನ್ನು ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇರೋದು ಇವರೇ ನೋಡಿ. ಇವರು ಮಹೇಂದ್ರ ಅಂತ.
ಅಮ್ಮನವರ ದೇವಸ್ಥಾನದಲ್ಲಿ ಶಿವ ದೇವಾಲಯ ಕೂಡ ಇದೆ. ಇಲ್ಲಿ ನಾವು ಬೆಳ್ಳಿ ಮುಖವಾಡವುಳ್ಳ ಶಿವನ್ನ ನಾವು ಕಾಣಬಹುದು. ಈ ವಿಶೇಷದಿಂದಲ್ಲಿ ಪೂಜೆಯನ್ನು ಇಟ್ಕೊಂಡಿದ್ದ ಆ ಫ್ಯಾಮಿಲಿಯವರು ಈ ದೇವಸ್ಥಾನ ದರ್ಶನಕ್ಕೆ ಬಂದ ಎಲ್ಲ ಹೆಂಗಸರಿಗೂ ಅರ್ಶಿನ ಕುಂಕುಮನ ತಾಂಬೂಲನ ಕೊಟ್ಟರು. ಫ್ರೆಂಡ್ಸ್, ಈ ದೇವಸ್ಥಾನ ಮುಂಚೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ರಿನೋವೇಟ್ ಆಗಿದೆ. ಆ ಕೆತ್ತನೆಗಳು ಅಷ್ಟೇ ತುಂಬ ಚೆನ್ನಾಗಿ ಆಗಿತ್ತು. ಫ್ರೆಂಡ್ಸ್, ಇವತ್ತು ದೇವಸ್ಥಾನದಲ್ಲಿ ಪೂಜೆನ ವಹಿಸ್ಕೊಂಡಿದ್ರಲ್ಲ, ಅವರು ಪ್ರತಿಯೊಂದು ಭಕ್ತಾದಿಗಳು ಯಾರ್ಯಾರು ಇಲ್ಲಿಗೆ ಬಂದು ದರ್ಶನ ಮಾಡಕ್ಕೆ ಬರ್ತಿದ್ದಾರೆ ಅವ್ರು ಎಲ್ಲರಿಗೂ ಬೆಳಗ್ಗೆಯಿಂದ ರಾತ್ರಿ ತನಕ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಪ್ರಸಾದ ಸಿಗೋ ಥರ ತುಂಬ ಅಚ್ಚುಕಟ್ಟಾಗಿ ಪ್ರಸಾದನ ಮಾಡಿಸಿದ್ರು. ಭಕ್ತಾದಿಗಳು ಇವತ್ತು ಬೆಳಗ್ಗೆಯಿಂದನೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವ್ರ ದರ್ಶನ ಮಾಡಿ ಪ್ರಸಾದನ ಸ್ವೀಕರಿಸಿ ಅಚ್ಚುಕಟ್ಟಾಗಿರೋಂಥ ಈ ಎಲ್ಲ ವ್ಯವಸ್ಥೆನ ನೋಡಿ ತುಂಬ ಖುಷಿಪಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋದರು. ಫ್ರೆಂಡ್ಸ್, ಇವರು ಮಹೇಂದ್ರ ಅಂತ, ಇವ್ರ ಫ್ಯಾಮಿಲಿನೇ ಇವತ್ತಿನ ವಿಶೇಷ ಪೂಜೆನ ವಹಿಸ್ಕೊಂಡಿದ್ದು. ನಮ್ಮ ಸಂಬಂಧಿಕರೇ ಆದವರು ನಮ್ಮನ್ನು ಕೂಡ ಈ ಪೂಜೆಗೆ ಇನ್ವೈಟ್ ಮಾಡಿದ್ರು. ಈ ವಿಶೇಷ ಪೂಜೆನಲ್ಲಿ ಆ ದೇವಿಯ ದರ್ಶನನ ಮಾಡೋ ಅಂಥ ಭಾಗ್ಯನ ನಮಗೆ ಕಲ್ಪಿಸ್ಕೊಟ್ಟೋದಕ್ಕೆ ನಾನು ಇವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ.